35% ಭಾರತೀಯರು ಇದೇ ನಾಲಾಯಕ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಓಟ್ ಹಾಕ್ತಾ ಇದ್ದೀವಿ. ಯಾವುದೇ ಪಕ್ಷ ಆಗಲಿ, ಯಾರೇ ಆಗಲಿ, ಜನಗಳ ದನಿ ಯಾರು ಹೇಳ್ತಾರೋ ಅವರೆಲ್ಲರ ಜೊತೆ ನಿಂತ್ಕೋಬೇಕು. ವ್ಯವಸ್ಥೆಯ ವಿರುದ್ಧದ ದನಿಯನ್ನ ಎಲೆಕ್ಷನ್ ನಿಂದ ಎಲೆಕ್ಷನ್ ವರೆಗೆ ಜೀವಂತವಾಗಿ ಇಟ್ಕೋಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಮೇಕ್ ಅ ಚೇಂಜ್. ಇಲ್ಲ ಅಂದ್ರೆ ನಾವು ನಮ್ಮ ಸಮಸ್ಯೆ ಬಂತು, ನಮ್ಮ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ ನಾವು ಬರ್ತೀವಿ, ಫೋಟೋ ಮಾಡ್ತೀವಿ, ಮುಗಿಸ್ತೀವಿ, ಧರ್ಮೇಂದ್ರ ರಾಜೀನಾಮೆ ಕೊಟ್ಟ ಹೊರಟಿ ಮನೆಗೆ ಆಗಲ್ಲ. ವ್ಯವಸ್ಥೆ ಬೇಕಾಗಲ್ಲ. ಈ ಕಳ್ಳ ಹೋಗಿ ಇನ್ನೊಬ್ಬ ಕಳ್ಳ ಬರ್ತಾನೆ. ಯಾಕಂದ್ರೆ ವ್ಯವಸ್ಥೆನೇ ಕಳ್ಳ ವ್ಯವಸ್ಥೆಯನ್ನು ಮಾಡಿದೀವಿ ನಾವು. ಇನ್ನೂ ಕೆಲಸ ಅಲ್ವಾ? ಹೌದು ಇಲ್ಲ, ಅದನ್ನ ಸ್ಪೀಕರ್ ನಾವಿಲ್ಲೇ ಇಟ್ಕೊಂಡಿದ್ವಿ. ನಮಗೆ ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರದ ತರ ಆಗೋಗ್ಬಿಟ್ಟಿದೆ ಇದು. ಮನ್ ಕಿ ಬಾತ್ ಆಗೋಗ್ತಾ. ಸೊ ಥ್ಯಾಂಕ್ಸ್ ಟು ಯು ಆಲ್. ಯು ಹ್ಯಾವ್ ಮೇಡ್ us all come out. ನಾವೆಲ್ಲ ಒಳಗಡೆ ಕೂತ್ಕೊಂಡು ಬರೀ ಆನ್ಲೈನ್ ಆಕ್ಟಿವಿಸಮ್ ಮಾಡ್ತಾ ಇದ್ವಿ, ಅಥವಾ ಆನ್ಲೈನ್ ಒಪಿನಿಯನ್ ಎಕ್ಸ್ಪ್ರೆಷನ್ ನಡೀತಾ ಇತ್ತು. ನಿಮ್ಮೆಲ್ಲರನ್ನ ನೋಡಿ ಭರವಸೆ ಮೂಡಿ ಹೊರಗಡೆ ಬಂದಿದ್ದೀವಿ ನಾವೆಲ್ಲರೂ. ಸೊ ಥ್ಯಾಂಕ್ಸ್ ಟು ಯು ಆಲ್. ಥ್ಯಾಂಕ್ಸ್ ಟು ಆಲ್ ದ cockroaches and thanks to the Honorable Chief Justice of India who made us all cockroaches and united all of us. And apologies to the kids who were killed by the apathy of the government. So when we are here today, I think we all know why we are here, but still ಅಂಬೇಡ್ಕರ್ ಹೇಳ್ತಾ ಇದ್ರು, ಇತಿಹಾಸವನ್ನ ಮರೆತವರಿಂದ ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತ. So we need to remember and look back at our history. ಹಿಸ್ಟ್ರಿ ತುಂಬಾ ಹಿಂದೆ ಹೋಗ್ಬೇಕಾಗಿಲ್ಲ. just 14 years ago ಅಲ್ಲಿಂದ ಶುರು ಮಾಡ್ಕೊಂಡ್ರೆ why we are here today ಅದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ. why we are here today is because of us. ಇದಕ್ಕೆ ನಾವೇ ಕಾರಣ ಅಂತ ನಾವು ಕಂಡು ಹಿಡ್ಕೋಬೇಕಾಗುತ್ತೆ, ಯಾಕೆ ನಾವು ಕಾರಣ ಅಂತ. ಆವತ್ತು ಮೊದಲು ಇವರ ದೊಡ್ಡ ಹಗರಣ ರಫೇಲ್ ಶುರು ಆಯ್ತು. ಅದರಿಂದ ದುಡ್ಡು ತಂದ್ರು, ಇವರದ್ದೇ ಕಂಪನಿ ಒಳಗಡೆ ದುಡ್ಡು ಹಾಕೊಂಡು HAL ನ ಮುಗಿಸಿದ್ರು. ಇದಕ್ಕೆ ಯಾವುದಕ್ಕೂ ನಾವು ಪ್ರಶ್ನೆ ಕೇಳಲೇ ಇಲ್ಲ. ಅದಾದ ಮೇಲೆ ದೊಡ್ಡ ದೊಡ್ಡ ಹಗರಣ ಒಂದಾದ್ಮೇಲೆ ಒಂದಾಗ್ತಾ ಹೋಯ್ತು, ನಾಟಕಗಳಾಗ್ತಾ ಹೋಯ್ತು, ಡಿಮಾನಿಟೈಸೇಷನ್ ಮಾಡಿದ್ರು, ನಾವು ಪ್ರಶ್ನೆ ಕೇಳಲೇ ಇಲ್ಲ. ಆಜ್ಞಾಧಾರಿ ಗುಡ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿ ವಿ ವೆಂಟ್ ಇನ್ hordes and in queues, we went and stood in front of the ATMs and died, but we didn't ask any questions. Then ಅದಾದ್ಮೇಲೆ ಇನ್ನೊಂದು ಸರ್ಕಸ್ ಶುರು ಆಯ್ತು. lots of them GST ಆಯ್ತು, ನಾವು ಪ್ರಶ್ನೆ ಕೇಳಲಿಲ್ಲ, ಮಾಡ್ತಾನೆ ಹೋದ್ವಿ, ನಮ್ಮ ಕೆಲಸಗಳೆಲ್ಲ ಬಿಸಿ ಆಗಿದ್ವಿ. ಅದಾದ ನಂತರ ಕೋವಿಡ್ ಬಂತು. ethanol, ಇತ್ತೀಚೆಗೆ the most recent one is ethanol. So ಇಲ್ಲಿವರೆಗೂ whatever happened, we have not been properly questioning them. ಕೇಳಿದ್ರು ಸಹ ಬೇಗ ಮರ್ತೋಗ್ಬಿಡ್ತೀವಿ, ನಮಗೆ ಮರವು ತುಂಬಾ ಜಾಸ್ತಿ, ಚಕ್ಕಂತ ಮರ್ತೋಗಿ ಇನ್ನೊಂದು ಇಶ್ಯೂಗೆ ಶಿಫ್ಟ್ ಆಗ್ಬಿಡ್ತಾ ಇದೀವಿ. ಸೊ ವಿ ನೀಡ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಅಂಡ್ ಗವರ್ಮೆಂಟ್ ಜೊತೆ ಅದೇ ಪ್ರಾಬ್ಲಮ್ ಇರೋದು, ಗವರ್ಮೆಂಟ್ ಅಲ್ಲೂ ಅದೇ ಪ್ರಾಬ್ಲಮ್ ಇರೋದು. ಟು ಕರೆಕ್ಟ್ ಸಮಥಿಂಗ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. They are not ready to accept their mistakes at all. Unless you accept your mistake, what is there to correct? ಅವ್ರಿಗೆ ನಾನು ತಪ್ಪನ್ನು ಒಪ್ಕೊಂಡ್ಬಿಟ್ರೆ ತಪ್ಪನ್ನ ಸರಿ ಮಾಡ್ಬೇಕಲ್ಲ. ಯಾಕೆ ಸರಿ ಮಾಡಬೇಕು? ಸರಿ ಮಾಡಬೇಕಾಗಿಲ್ಲ. ಯಾಕೆ ಸರಿ ಮಾಡಬೇಕಾಗಿಲ್ಲ? Why they don't need to correct anything? Why everything works the way it is? Because of us who vote for them, whatever they do, whatever they don't do. We have been electing them for three consecutive terms. Already 3 ಸಲ ಆಯ್ತು. ಯಾಕೆ ಗೆಲ್ತಾ ಇದ್ದಾರೆ ಅವರು? ಓಟ್ ಚೋರಿ ಮಾಡಿದ್ರು ಎಷ್ಟು ಮಹಾ ಮಾಡ್ಲಿಕ್ಕೆ ಸಾಧ್ಯ? ಆದ್ರೂ ಓಟ್ ಹಾಕ್ತಾ ಇದೀವಲ್ಲ. 35% ಭಾರತೀಯರು ಇದೇ ನಾಲಾಯಕ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಓಟ್ ಹಾಕ್ತಾ ಇದೀವಿ. ಯಾಕೆ ಓಟ್ ಹಾಕ್ತಾ ಇದೀವಿ? Why are we voting for them? Because we are blind. We are blinded by belief, faith, religion. ಮುಂಚೆ ಜಾತಿ ಗೀತಿ ಎಲ್ಲ ಇತ್ತು, ಮುಂಚೆನೂ ಅದು ಜಾತಿ ರಾಜಕಾರಣಗಳು ಮಾಡ್ತಾ ಇದ್ರು. ಬಟ್ ಸ್ಟಿಲ್ ದೇರ್ ಸಮ್ ಕಾನ್ಶಿಯನ್ಸ್ ಅಟ್ ಲೀಸ್ಟ್. ಈಗ ಅದೆಲ್ಲ ಇಲ್ಲವೇ ಇಲ್ಲ.
ಇವ್ರಿಗೆ ಯಾರು ಓಟ್ ಹಾಕ್ತಾರೋ ಫೈನಲಿ ನಾವೇ. ಸೊ ಇವತ್ತು ನಾವು ಇಲ್ಲಿ ಬಂದು ಕೂತಿರೋದಕ್ಕೆ ಕಾರಣ ನಾವೇ. ಇದೊಂಥರ ವೈದಿಕರ ಕರ್ಮ ಸಿದ್ಧಾಂತ ಇದೆಯಲ್ಲ, ಹಾಗೆ ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ತಾ ಇದ್ದೀವಿ, ನೀವೇ ಅನುಭವಿಸಿ ಅಂತ ಅವ್ರು ನಮ್ಮ ಪಡೆಗೆ ಬಿಟ್ಟಿದ್ದಾರೆ ನಮ್ಮನ್ನ. ಸೊ ವಿ ಹ್ಯಾವ್ ಟು ರಿಯಲೈಸ್, ಅಂಬೇಡ್ಕರ್ ಹೇಳಿದ ಹಾಗೆ ಇತಿಹಾಸವನ್ನು ಮರೆಯದೆ ಇತಿಹಾಸವನ್ನು ಜ್ಞಾಪಕ ಇಟ್ಕೊಂಡು ವಿ ಹ್ಯಾವ್ ಟು ರಿಯಲೈಸ್ ದಟ್ ವಿ ಆರ್ ದ ರೀಸನ್ಸ್. ಸೊ ಹಾಗಾಗಿ ಇದನ್ನ ತಿದ್ದುಕೋಬೇಕು ಅಂದ್ರೆ ನಾವೇನ್ ಮಾಡಬೇಕು, ಈಗ ಶುರು ಮಾಡಿದ್ರೆ ಹೋರಾಟ. ದಿಸ್ ಇಸ್ ಅ ವಂಡರ್ಫುಲ್ ವೇ ಆಫ್ ಡೂಯಿಂಗ್ ಇಟ್. ಆದರೆ ಈ ಹೋರಾಟ ಸೆಲೆಕ್ಟಿವ್ ಆಗಿರಬಹುದು. ಇಟ್ ಕಾಂಟ್ ಬಿ ಸೆಲೆಕ್ಟಿವ್. ಇಡೀ ದೇಶ ನಮ್ಮದು. ದೇಶ ಹೇಗಾಗುತ್ತೆ? ಜನಗಳಿಂದ. ಇಸ್ ಇಟ್ ನಾಟ್? ಯು ಆರ್ ದ ನೇಷನ್. ಯು ಅಂದ್ರೆ ನೀವು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ರೈತರು ಇದ್ದಾರೆ, ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮರಿದ್ದಾರೆ, ದಲಿತರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಮೇಲೆ ಅತ್ಯಾಚಾರ ನಡೀಬೇಕಾದ್ರೂ ನಾವು ಒಟ್ಟುಗೂಡಬೇಕು, ಪ್ರತಿಭಟನೆ ಮಾಡಬೇಕು, ದನಿ ಎತ್ತಬೇಕು. ನೀವು ಬೀದಿಗಿಳಿದ ದನಿ ಎತ್ತಬೇಕು ಅಂತಿಲ್ಲ. ಈಗ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆಫ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇದ್ದಾರೆ. when you have so many millions of followers, that is also a great place to protest. So when ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತೀವಿ, ನಾವೆಲ್ಲರೂ ಬಿಸಿ ಇರ್ತೀವಿ, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಕೆಲಸ ಮಾಡ್ತಾ ಇರ್ತೀವಿ. ಸೊ ಈ ಮಧ್ಯದಲ್ಲಿ ಜನಗಳು ಎಚ್ಚೆತ್ಕೊಳ್ಳದೆ ಇದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಪ್ರಜಾಪ್ರಭುತ್ವ ಸಾಯೋದು ಇವರಂತ ಸರ್ವಾಧಿಕಾರಿಗಳಿಂದ ಅಲ್ಲ, ನಮ್ಮಂತ ಬೇಜವಾಬ್ದಾರಿ ಪ್ರಜೆಗಳಿಂದ. As long as we are alive, as long as we are questioning, we can keep the democracy alive. Democracy is the best form of governance. ಎಲ್ಲ ಕಡೆನೂ ಅದು ಪ್ರೂವ್ ಆಗಿದೆ. ನಮಗೇನಂದ್ರೆ ಅದು ತುಂಬಾ ಸೀರಿಯಸ್ ಸಿಗ್ಬಿಡ್ತು ಅನ್ಸುತ್ತೆ ನಮ್ಮ ಜನರೇಷನ್ಗೆ. ನಾವು ಹೋರಾಟ ಮಾಡಲು ಸ್ವಾತಂತ್ರ್ಯ ಹೋರಾಟದ ನೆಕ್ಸ್ಟ್ ಜನರೇಷನ್ ನಾವೆಲ್ಲ. ಸೊ ವಿ ಡೋಂಟ್ ವ್ಯಾಲ್ಯೂ ಇಟ್. ದಟ್ಸ್ ದ ಪ್ರಾಬ್ಲಮ್. ಇಟ್ಸ್ ಅ ವೆರಿ ಈಸಿ ಥಿಂಗ್. Modi could have gone to the kids who were fasting there, to Sonam Wangchuk who was fasting there, and just given a glass of juice and become world leader again. He had a whole system behind him. ಪೂರ್ತಿ ಒಂದು ವ್ಯವಸ್ಥೆ ರೆಡಿ ಇಟ್ಕೊಂಡಿದ್ದಾರೆ, ಭಕ್ತರ ವ್ಯವಸ್ಥೆ. ಇದ್ದಕ್ಕಿದ್ದಂಗೆ ವಿಶ್ವಗುರು ಮಾಸ್ಟರ್ ಸ್ಟ್ರೋಕ್ ಮಾಡ್ಬಿಟ್ರು ಅವರು. ತುಂಬಾ ಸುಲಭ ಅಲ್ವಾ? ಅದನ್ನು ಮಾಡಲಿಲ್ವಲ್ಲ. ಇಲ್ಲ ಸರ್, ಮೋದಿನೇ ಹೋಗ್ಬೇಕಾಗಿತ್ತು. ಅಲ್ಲ ಹೋದ್ರೆ ಇಲ್ಲ, ಯಾಕೆ ಹೇಳ್ತೀನಿ ಕೇಳಿ. ಮೋದಿ ಹೋಗಿದ್ದಿದ್ರೆ ವಿಶ್ವಗುರು ಆಗ್ಬಿಡ್ಬೋದಾಗಿತ್ತಲ್ಲ, ಮಾಸ್ಟರ್ ಸ್ಟ್ರೋಕ್ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಅದೇ ನಾವು ನನಗೆ ಅದೇ ಕ್ವಶನ್, ಯಾಕೆ ಮಾಡ್ಲಿಲ್ಲ? ಸರಿ Because he cannot face questions. Makaila ನೋಡಕ್ಕೆ. ಈಗ ಪೂರ್ತಿ ಜಗತ್ತಲ್ಲೇ ಗೊತ್ತಾಗ್ತದೆ ನಮ್ಮ ವಿಶ್ವಗುರುಗೆ ಕ್ವೆಶನ್ಸ್ ಫೇಸ್ ಮಾಡಕ್ ಗೊತ್ತಾಗಲ್ಲ ಅಂತ. ಗುಡ್ ಇನ್ ಅವೇ. ಎಲ್ಲ ಕಡೆನೂ ಇದು ಸದ್ದು ಹೆಚ್ಚಾಗ್ತಾ ಇರೋದು ಒಳ್ಳೇದೇನೆ. ಜೊತೆಗೆ ಅಲ್ಲಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಬಿಡೋದಾಯ್ತಲ್ಲ. ಹೆಂಗಿದ್ರೆ ಇರ್ತಾರೆ ಬಾಡಿ ಗಾರ್ಡ್ಗಳು, ಹೆಂಗಿದೆ ಇದೆ ಡೆಲ್ಲಿ ಪೊಲೀಸ್ ಎತ್ಕೊಂಡು ಹೋದ್ರೆ ಇವಾಗ ಅದೇ ತರ ಅಡ್ಡ ನಿಂತ್ಕೊಂಡು, ಬಿಳಿ ಬಟ್ಟೆ ಹಾಕೊಂಡು ಅಡ್ಡ ನಿಂತ್ಕೊಂಡಿದ್ರೆ ಒಳಗಡೆ ಬರೀ ಗೋಧಿ ಮೀಡಿಯಾ ಬಿಟ್ಟಿದ್ದಾರೆ. ಗೋಧಿ ಮೀಡಿಯಾ ನೀವು ಹೆಂಗೆ ಮಾವಿನ ಜ್ಯೂಸ್ ಹೆಂಗ್ ಕಟ್ ಮಾಡ್ಬಿಟ್ಟು ಜ್ಯೂಸ್ ಮಾಡ್ತೀರಿ ಅಂತ ಕೇಳಿದ್ರು. ಎಷ್ಟು ಅಂದ್ರೆ ಅಲ್ಲ, ಇದು ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಇದೇ ಪೂರ್ತಿ ಒಂದು ದೊಡ್ಡ ಮೀಡಿಯಾ ಪದ ಇಟ್ಕೊಂಡಿದ್ದಾರೆ. ಇಮ್ಮಿಡಿಯೇಟ್ ಮಾಸ್ಟರ್ ಸ್ಟ್ರೋಕ್ ಅನ್ನಕ್ಕೆ ಗೋಧಿ ಮೀಡಿಯಾ ಬರ್ಕೊಂಡ್ಬಿಟ್ಟಿರೋದು, ಎಲ್ಲ ಕಡೆ ಮೇನ್ ಸ್ಟ್ರೀಮ್ ಮೀಡಿಯಾ ಬರ್ಕೊಂಡ್ಬಿಟ್ಟಿರೋದು. ಅಂದ ಭಕ್ತರು ಕೂಗಾಡ್ಬಿಟ್ರು. ನಮ್ಮ ವಿಶ್ವಗುರು ಎಂತ ಕೆಲಸ ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರು, ಹೋಗಿ ಸೋನಂ ವಾಂಗ್ಚುಕ್ ಜ್ಯೂಸ್ ಕುಡಿಸ್ಬಿಟ್ರು, ಎಂತ ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲ ಬಗ್ಗೆ ಹೊರಗೋಯ್ತು ಅಂತ. ಆದ್ರೂ ಮಾಡ್ಲಿಲ್ಲ ಅಂದ್ರೆ ವಾಟ್ ಇಸ್ ರನ್ನಿಂಗ್ ಇನ್ ಹಿಸ್ ಮೈಂಡ್? ಐ ಥಿಂಕ್ ನನಗೆ ಡೆಫಿನೆಟ್ಲಿ ಆರ್ಗನ್ಸ್ ಎಲ್ಲಿಂದ ಬರುತ್ತೆ ಅಂತ ನಾನು he'll do all that is required to win elections. ಆ ದಾಹ ತಲೆ ಏರೋಂಗ್ ಮಾಡಿದವ್ರು ನಾವೇ ಅಲ್ವಾ? ವೋಟ್ ಹಾಕಿದವ್ರು ನಾವೇ ಅಲ್ವಾ? ಸೊ ಅಂತವ್ರ ಕೈಲಿರೋದ್ರಿಂದ ಬಚಾವ್ ನಾವು. ಕಾಂತಾರ ಮೂಢನಂಬಿಕೆಯ ಅಟ್ಟಹಾಸ ಆಗ್ಲಿಲ್ಲ. ಇಲ್ಲಿದ್ರೆ ಅದನ್ನು ಮೂಢನಂಬಿಕೆ ಅಟ್ಟಹಾಸ ಮಾಡಿ ಅದಕ್ಕೂ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಮುಗಿಸ್ಬಿಟ್ರು ಅವರು ಅದನ್ನು. ಆ ಸಿನಿಮಾ ಎಷ್ಟೊಂದು ವಿಷಯಗಳನ್ನ ಮಾತಾಡಿದೆ. ಎಸ್, ಸೊ hitting to that also, that really surprises me, and that arrogance comes from us who blindly vote on the basis of religion. ಧರ್ಮದ ಓಟು, ನಾವು ಧರ್ಮದ ಏಟು ಅಂತೀವಲ್ಲ, ಅದಾಗಬೇಕೀಗ. ಧರ್ಮದ ಓಟು ಧರ್ಮದ ಏಟಾಗಬೇಕು. ಆಗಲೇ ಈ ದುರಹಂಕಾರ ಕಡಿಮೆ ಆಗೋದು. ಈ ದುರಹಂಕಾರ ಕಡಿಮೆ ಆಗ್ಬೇಕು ಅಂದ್ರೆ ಆ ಧರ್ಮದ ಓಟುಗಳನ್ನೆಲ್ಲ ಧರ್ಮದ ಏಟುಗಳನ್ನ ಕನ್ವರ್ಟ್ ಮಾಡಬೇಕು ಅಂದ್ರೆ ಜಾಗರೂಕರಾಗಿರೋ ನೀವು ಅವರುಗಳಿಗೆ ವಿಷಯ ತಲುಪಿಸಬೇಕು.
ಇವತ್ತು ಕೂತ್ಕೊಂಡು ಮೇನ್ ಸ್ಟ್ರೀಮ್ ಮೀಡಿಯಾ ನಾನು ಕೇಳ್ತಾ ಇದ್ದೀನಿ, ಅಲ್ಲಿ ಮಕ್ಕಳವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಅಂತಾರೆ. ಸೋನಂ ವಾಂಗ್ಚುಕ್ ಅವ್ರಿಗೆ ವಯಸ್ಸಾಗಿದೆ, ಮಿಕ್ಕಿದವ್ರ ಅದು ಇವರು ಅಭಿಜಿತ್ ದೀಪ್ಗೆ ಅವ್ರಿಗೆ 30 ವರ್ಷ, ಅವರು ಹುಡುಗ ಅಲ್ಲ, ಮಿಕ್ಕಿದವ್ರ ಲೆಕ್ಕನೇ ಇಲ್ಲ. ಸೊ ಇದು ಹೆಂಗೆ ಅಂದ್ರೆ ನೆರೆಟಿವ್ ಹೆಂಗ್ ಬೇಕಾದ್ರೂ ಶೂಟ್ ಮಾಡ್ತಾರೆ, ಮಾಧ್ಯಮ ಅವ್ರ ಕೈಲಿ ಹೆಂಗ್ ಬೇಕಾದ್ರೂ ಶೂಟ್ ಮಾಡ್ತಾರೆ. ಸೊ ಯು ಆಲ್ ನೋ ದಿಸ್. ನಾನು ಹೊಸದಾಗಿ ನಿಮಗೆ ಹೇಳ್ಬೇಕಾಗಿಲ್ಲ. ಯು ಹ್ಯಾವ್ ಟೇಕನ್ ದ ರೈಟ್ ಪಾತ್ ಟು ಪ್ರೊಟೆಸ್ಟ್. ಇನ್ನು ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಅದನ್ನು ಗಮನದಲ್ಲಿಟ್ಕೋಬೇಕು. ಇತಿಹಾಸ ಒಂದು ಮರಿಬಾರ್ದು. ಅದಾದ್ಮೇಲೆ ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು? ಇವತ್ತು ಪ್ರೊಟೆಸ್ಟ್ ಮಾಡಿ ಇವತ್ತು ನಮ್ಗೆ ಅಲ್ಲಿ ಅವನು ಧರ್ಮೇಂದ್ರ ಸಾರಿ ತಪ್ಪು, ಅದಕ್ಕೆ ಧರ್ಮಕ್ಕೆ ಕೆಟ್ಟ ಹೆಸರು, ಅಧರ್ಮೇಂದ್ರ ಪ್ರಧಾನ್. Will that be the end of it? Will that be the end of it? What will you do? Systemic change. ವ್ಯವಸ್ಥೆ ಬದಲಾಗುವವರೆಗೂ ಪ್ರತಿಭಟನೆ ಮಾಡಬೇಕು. ವ್ಯವಸ್ಥೆ ಬದಲಾಗುವವರೆಗೂ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಈ ವ್ಯವಸ್ಥೆ ಬದಲಾಗಕ್ಕೆ ಸಾಧ್ಯ. ಇಲ್ಲಂದ್ರೆ ಇವರು ಕಣ್ಣೋಡ್ಸೋದಕ್ಕೆ ಬೇಕಾದಷ್ಟು ನಾಟಕಗಳು ಗೊತ್ತು, ಬೇಕಾದಷ್ಟು ಮನ್ ಕಿ ಬಾತ್ಗಳು ಬರ್ತವೆ. ನಮ್ಮ ಮಾತನ್ನ ಕೇಳಿಸ್ಕೊಳ್ತಿರೋ ಮನ್ ಕಿ ಬಾತ್ಗಳು he can produce hundreds and thousands of them and keep increasing his subscribers. ಆದ್ರೆ as long as you keep your voice ಎಲ್ಲರೂ ಇದೆ, ಎಲ್ಲರ ಕರ್ತವ್ಯ ಅದು. Every citizen has a responsibility, a duty to be a part of democracy if he wants a democracy for himself and his kids. ಬೇಕು ಅಂದ್ರೆ ಖಂಡಿತ ಎಲ್ಲರೂ ಬರಲೇಬೇಕು. ನಮ್ಮಲ್ಲಿ ಅದೊಂದಿದೆ, ಜನಗಳ ಸಮಸ್ಯೆ ಏನಂದ್ರೆ ಒಂದು ಧರ್ಮಕ್ಕೆ ಓಟ್ ಹಾಕ್ತೀವಿ, ಜಾತಿಗೆ ಓಟ್ ಹಾಕ್ತೀವಿ, ದುಡ್ಡು ಓಟ್ ಹಾಕ್ತೀವಿ, ಇದೆಲ್ಲ ಹಾಕ್ತೀವಿ. ಅದಲ್ಲದೆ ಒನ್ಸ್ ದ ಎಲೆಕ್ಷನ್ಸ್ ಆರ್ ಓವರ್ ವಿ ಸೇ ನಮ್ಗ್ಯಾಕೆ ರಾಜಕೀಯ, ನಾವೆಲ್ಲ ರಾಜಕೀಯ, ನಮಗೂ ರಾಜಕೀಯಕ್ಕೂ ದೂರ. ರಾಜಕೀಯ has become a bad word. No, it is a good word. Democracy gives us power. We have to use it. It is our strength, it is our power. ಜನಗಳು ಬಂದು ಇದನ್ನ ಅಪವಿತ್ರ ಮಾಡಿದ್ದಾರೆ. ಹೌದು. ರಾಜಕೀಯ ಆಕ್ಚುಲಿ ಪವಿತ್ರವಾದದ್ದು. ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಹೋರಾಟ ಮಾಡಬೇಕು. ನಿಜ. I'm really happy to see you being a part of politics, because politics what forms the nation, forms policies and forms this country, and you can make this country really great because we are very rich in resources. Human resources totally. World allo first Vishwaguru in population, but we can convert that into our strength. ಧರ್ಮಕ್ಕೆ ಓಟ್ ಹಾಕೊಂಡು ಕೂತಿದ್ರೆ ಧರ್ಮಕ್ಕೆ ಅಡಿಯಾಳಾಗಿ ಈ ತರ ಅಯೋಗ್ಯರಿಗೆ ಅಡಿಯಾಳಾಗಿ ಜೊತೆಗೆ ಇವರು ಇನ್ನೊಂದು ಅಗ್ರೆಷನ್ ಎಲ್ಲಿಂದ ಬರುತ್ತೆ ಅಂದ್ರೆ he considers himself non-biological. So you don't need to worry for mere mortals who just fast and die, who just go to NEET exam, can't face it and die. These are immortals. So ಆ ಇಮ್ಮಾರ್ಟಲ್ ಪದವಿಯಿಂದ ಹೇಳೋದಕ್ಕೆ ಅವರಿಗೆ ಬಿಸಾಕ್ಬೋದು. ಯಾವಾಗ ಸಾಧ್ಯ ಅಂದ್ರೆ ಅದು ನಿಮ್ಮ ಹೋರಾಟ ಎಲ್ಲಿಂದ ಎಲ್ಲಿವರೆಗೂ ಇರಬೇಕು ಅನ್ನೋದು. ಫೈಟ್ ಶುಡ್ ಬಿ ಫ್ರಮ್ ವೋಟ್ ಟು ವೋಟ್. ಒಂದು ಎಲೆಕ್ಷನ್ ಇಂದ ಇನ್ನೊಂದು ಎಲೆಕ್ಷನ್ ವರೆಗೆ ನಿರಂತರ ಹೋರಾಟ ಇರಬೇಕು. You can't stop in between because it is your responsibility. You are a form of democracy. You are a part of democracy. You are democracy. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಇದು. ಪ್ರಜೆಗಳು ನಮಗೆ ಸಾವಿರಾರು ಕೋಟ್ಯಾಂತರ ಲೈಕ್ಸ್ ಬಂದಿದೆ. ಇವತ್ತು ಭಯ ಬಂದಿರೋದು ಸಿಜೆಪಿ ಬಗ್ಗೆ ಅದೇ ತಾನೆ. ಮಿಲಿಯನ್ಸ್ ಆಫ್ ಲೈಕ್ಸ್, ದೇ ಸ್ಕೇರ್. And we have to stand with every voice which stands for us against the system. ಅದು ವಿರೋಧ ಪಕ್ಷವಾಗಿರಲಿ, ರಾಹುಲ್ ಗಾಂಧಿ ಆಗಿರಲಿ, NSUI ಆಗಿರಲಿ, ಏಡ್ಸ್ ಆಗಿರಲಿ, AIS ಆಗಿರಲಿ, ಯಾರೇ ಆಗಲಿ, ಅದ್ಯಾವುದೇ ಪಕ್ಷ ಆಗಲಿ, ಯಾರೇ ಆಗಲಿ, ಜನಗಳ ದನಿ ಯಾರು ನಿಲ್ತಾರೋ ಅವರೆಲ್ಲರ ಜೊತೆ ನಿಂತ್ಕೋಬೇಕು. ವ್ಯವಸ್ಥೆಯ ವಿರುದ್ಧದ ದನಿಯನ್ನ ಎಲೆಕ್ಷನ್ ನಿಂದ ಎಲೆಕ್ಷನ್ ವರೆಗೆ ಜೀವಂತವಾಗಿ ಇಟ್ಕೋಬೇಕು. ಓನ್ಲಿ ದೆನ್ ಯು ಕ್ಯಾನ್ ಮೇಕ್ ಅ ಚೇಂಜ್. ಇಲ್ಲ ಅಂದ್ರೆ ನಾವು ನಮಗ್ ಸಮಸ್ಯೆ ಬಂತು, ನಮ್ಮ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ನಾವು ಬರ್ತೀವಿ, ಹೋರಾಟ ಮಾಡ್ತೀವಿ, ಮುಗಿಸ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಹೊರಟು ಮನೆಗೆ ಆಗಲ್ಲ. ವ್ಯವಸ್ಥೆ ಬದಲಾಗಲ್ಲ. ಈ ಕಳ್ಳ ಹೋಗಿ ಇನ್ನೊಬ್ಬ ಕಳ್ಳ ಬರ್ತಾನೆ. ಯಾಕಂದ್ರೆ ವ್ಯವಸ್ಥೆನೇ ಕಳ್ಳ ವ್ಯವಸ್ಥೆನ ಮಾಡಿದೀವಿ ನಾವು. ಆ ವ್ಯವಸ್ಥೆನ ಯಾವತ್ತಿಗೂ ವೇಸ್ಟ್ ತರ ಕಾಯ್ದು ಎಲ್ಲರೂ ಸೇರಿ ನೀವು ಆ ಮಾಧ್ಯಮ ಡೆಡ್ ಸೊಸೈಟಿ when we stop asking questions, when we stop asking for accountability. So finally we know where to go, we know what's our problem, we know where we are failed. The farmers ಅಗ್ನಿಪತ್ ಎಲ್ಲಿ ಏನೇನ್ ಮಾಡಿದ್ವಿ. ಫಾರ್ಮರ್ಸ್ ಪ್ರೊಟೆಸ್ಟ್ ಯಾರು ಹೋಗ್ಲಿಲ್ಲ. ಅವ್ರನ್ನ ದೇಶದ್ರೋಹಿಗಳು, ಖಾಲಿಸ್ತಾನಿಗಳು.
then ಅಗ್ನಿವೀರ್ ಪ್ರೊಟೆಸ್ಟ್ ಹೂ ಪಾರ್ಟಿಸಿಪೇಟೆಡ್. ಲಾಠಿ ಚಾರ್ಜ್ ಮಾಡಿದ್ರು, ಹೊಡೆದ್ರು, ನೆಕ್ಸ್ಟ್ ಕೆಲಸ ಕಿತ್ಕೊಳ್ತೀವಿ ಅಂದ್ರು. ದಟ್ಸ್ ಆಲ್ಸೋ ಓವರ್. ಇವತ್ತು ಅಗ್ನಿವೀರ್ ಸ್ಕೀಮ್ ನಡೀತಾನೆ ಇದೆ. ಟೆಂಪರರಿ ಸೋಲ್ಜರ್ಸ್, ದೇಶಕ್ಕಾಗಿ ಪ್ರಾಣ ಬಿಡೋರ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ ತರ ಯೂಸ್ ಮಾಡ್ಕೊತಾ ಇದ್ದಾರೆ. ಅಂಡ್ ದೆನ್ ವಿಮೆನ್ಸ್ ಪ್ರೊಟೆಸ್ಟ್, ವಿಮೆನ್ ರೆಸ್ಟ್ಲೆಸ್ ಪ್ರೊಟೆಸ್ಟ್ ಮಾಡಿದ್ರು. ವಾಟ್ ಡಿಡ್ ವಿ ಡು? ವಿ ಟ್ರ್ಯಾಕ್ ದೆಮ್ ಆನ್ ದ ಸ್ಟ್ರೀಟ್ಸ್. ಇದು ನಮ್ಮ ಮಹಿಳಾ ಬಿಲ್ನ ನಿಜವಾದ ರಾಜಕೀಯ. ಇವರು ಮಹಿಳಾ ಸಪೋರ್ಟ್ ಅಂತ ಅವ್ರಿಗಂತಾರೆ.